ರೇಟಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಚಾರ್ಜು ಮಾಡ್ಕೊಬೋದು. ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೂಪ. ನನ್ನ ಇವತ್ತಿನ ವ್ಲಾಗ್ ಏನು ಗೊತ್ತಾ, ನಿನ್ನೆ ಎಲ್ಲ ಮಿಷಿನ್ ರಿಪೇರಿ ಆಗಿದೆ ಅಂತ ಎಲ್ಲ ಹೇಳಿ ಒಂದು ವ್ಲಾಗ್ನ ಮಾಡಿದ್ದೆ. ಸೊ ಇವತ್ತು ಮಿಷಿನ್ ರಿಪೇರಿ ಮಾಡಲಿಕ್ಕೆ ಅಂತೇಳಿ ಮೆಕ್ಯಾನಿಕ್ನ ಕೇಳಿದ್ದೀವಿ. ಸೊ ಅದ್ರದ್ದು ವ್ಲಾಗು ಮಾಡ್ಕೊಳ್ಳೋಣ ಮೆಕ್ಯಾನಿಕ್ ಬಂದಾಗ ಅಂತ ಹೇಳಿಬಿಟ್ಟು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಶಾಪಲ್ಲೂ ಸ್ವಲ್ಪ ಏನೋ ಅಷ್ಟು ಕೆಲಸ ಇರಲಿಲ್ಲ ಇವತ್ತು, ಯಾಕಂದರೆ ಅದೇ ಮಿಷಿನ್ ಪ್ರಾಬ್ಲಮ್ ಆಗಿದ್ದರಿಂದ. ಹಾಗಾಗಿ ಸೊ ಮೆಕ್ಯಾನಿಕ್ ಬಂದರು, ಫಸ್ಟಿಗೆ ನೋಡಿದ್ರು ಏನಾಗಿದೆ ಏನು ಅಂತ ಹೇಳ್ಬಿಟ್ಟು, ನಾನೇ ರಿಪೇರಿ ಮಾಡ್ಬೋದಾ ಅಂತ ಹೇಳಿ ನೋಡಿಕೊಂಡ್ರು. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಇಲ್ಲೇ ರಿಪೇರಿ ಎಲ್ಲ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಟೆಸ್ಟ್ ಮಾಡಿಕೊಂಡು ಅವರ ಶಾಪಿಗೆ ಮೋಟ್ರನ್ನ ಬಿಚ್ಕೊಂಡು ತೊಗೊಂಡೋಗಿದ್ರು. ಸೊ ಇವಾಗ ಅದನ್ನು ರೆಡಿ ಮಾಡ್ಕೊಂಡು ತೊಗೊಬಂದು ಫಿಟ್ ಮಾಡಿಕೊಡ್ತಾ ಇದ್ದಾರೆ ಮಿಷಿನಿಗೆ. ಮೆಕ್ಯಾನಿಕ್ಕು ಕೊಳ್ಳೇಗಾಲದವರು, ನಮಗಿಲ್ಲಿ ಯಾರೂ ಅಷ್ಟು ಪರಿಚಯ ಇರಲಿಲ್ಲ. ಸೊ ನಾವು ಇನ್ನೊಂದು ಟೈಲರ್ ಶಾಪ್ ಅವ್ರನ್ನ ಕೇಳಿಬಿಟ್ಟು ಫೋನ್ ಮಾಡಿ ಕರೆದ್ವಿ. ಪಾಪ ಅವರು ಮಳೆ ಬರ್ತಾಯಿದ್ರು ಕೂಡ ಬಂದು ರಿಪೇರಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮದು ಮೇಯ್ನ್ ಪ್ರಾಬ್ಲಮ್ ಏನಾಗಿತ್ತು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಮಿಷಿನ್ ವೀಲಲ್ಲಿ ಥ್ರೆಡ್ಡು ನುಡ್ಕೊಂಬಿಟ್ಟಿತ್ತು. ಅಂದರೆ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಅಂದರೆ, ಸ್ಟಿಚಿಂಗ್ ಮಾಡುವಾಗ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ ಸ್ವಲ್ಪ, ಅಲ್ಲಿ ಇಟ್ಕೊಂಬಿಟ್ಟಿರ್ತಾರೆ ಥ್ರೆಡ್ಸ್ನೆಲ್ಲ. ಇದು ಸ್ಪೀಡಾಗಿ ರೋಲ್ ಆಗ್ತಾ ಇರುತ್ತಲ್ಲ, ಆವಾಗ ಪಕ್ಕದಲ್ಲಿ ಏನಾದರೂ ಥ್ರೆಡ್ ಸಿಕ್ತು ಅಂದರೆ ಅದನ್ನು ಅದ್ರ ಸಮೇತ ಸುತ್ತಾ ಇರುತ್ತೆ. ಆವಾಗ ಈ ರೀತಿ ಸಿಗಾಕೊಂಬಿಟ್ಟಿದೆ. ನೋಡಿ ಎಷ್ಟು ಥ್ರೆಡ್ ಸೇರಿಕೊಂಡಿದೆ ಅಂತ. ಹಂಗಾಗಿ ವೀಲು ತುಂಬಾ ಟೈಟ್ ಆಗ್ತಾಯಿತ್ತು. ನೋಡಿ ಎಷ್ಟು ಸ್ಟ್ರಕ್ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಪಾಪ ಅವರು ಓಪನ್ ಮಾಡಿ ನೀಟಾಗಿ ಕ್ಲೀನ್ ಎಲ್ಲ ಮಾಡಿ ರೆಡಿ ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಅವ್ರಿಗೆ. ತುಂಬಾ ಪೇಷನ್ಸಿಂದ ಮಾಡ್ತಾಯಿದ್ರು. ಚೆನ್ನಾಗೇನು ಕೂಡ ರೆಡಿ ಮಾಡಿಕೊಟ್ರು. ಕೊಳ್ಳೇಗಾಲದವ್ರಂತೆ ಅವರು ಪಾಪ. ಅಲ್ಲಿಂದ ಬಂದು ನಮಗೆ ಇದನ್ನೆಲ್ಲ ರೆಡಿ ಮಾಡಿಕೊಟ್ರು. ಸೊ ನಾನು ಸ್ವಲ್ಪ ಎಲ್ಲ ವಾಶ್ ಮಾಡಿಕೊಟ್ಟೆ. ತುಂಬ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಆಯಿಲ್ಲು ಲೀಕೆಲ್ಲ ಆಗಿ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಸ್ವಲ್ಪ ಎಲ್ಲ ವಾಶ್ ಮಾಡಿಕೊಟ್ಟೆ. ಸೊ ರೆಡಿ ಮಾಡಿದ್ರು. ನಾವು ಈ ಮಿಷಿನ್ನ ತಗೊಂಡು 15 ವರ್ಷ ಏನೋ ಆಯಿತು. ಆ್ಯಕ್ಚುಲಿ ನಮ್ಮ ಅಪ್ಪ ಕೊಡಿಸಿದ್ದು ಅಂತ ಹೇಳಬೇಕು. ನಮ್ಮ ಅಪ್ಪ ಅಂದರೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದರು. ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ, ಏನಾದರೂ ಉಳ್ಕೊಳ್ಳೋ ಅಂಥದ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾವು ಈ ಮಿಷಿನ್ನ ತೊಗೊಂಡಿದ್ದು. ಸೊ ನೋಡಿ ಇದೆಷ್ಟು ಪಾರ್ಟ್ಸ್ ಎಲ್ಲ ಹೋಗಿತ್ತಂತೆ, ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಪಾಪ ಅವರು. ಪ್ರತಿಯೊಂದು ಪಾರ್ಟ್ಸನ್ನು ಯಾವುದೆಲ್ಲ ಹೋಗಿತ್ತೋ ಎಲ್ಲದನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಇದಿಷ್ಟನ್ನು ಕೂಡ ಮೇಯ್ನಾಗಿ ಸೆಟ್ಲು ಅಂತ ಹೇಳ್ತೀವಿ ನಾವು, ಕೆಳಗಡೆ ಹಾಕೋದು, ಬಾಬಿನಿಂದ ಕೆಳಗಡೆ ಹಾಕುವಂಥದ್ದು. ಬಾಬಿನ ನಾವು ಇದರಲ್ಲೇ ಹಾಕೋದು. ಸೊ ಇದು ಮೇನ್ ಪಾರ್ಟ್ ಆಗಿರುತ್ತೆ. ಇದು ಹೋಗಿತ್ತಂತೆ. ಸೊ ಅದನ್ನು ಚೇಂಜ್ ಮಾಡಿದ್ರು. ಅದಕ್ಕೆ ಆ್ಯಕ್ಚುಲಿ 850 ರೂಪಾಯಿ ಅದು ಒಂದು ಪಾರ್ಟಿಗೆ. ಇದು ನೋಡಿ ಅದಕ್ಕೂ ಥ್ರೆಡ್ಡೆಲ್ಲ ಹಾಕ್ಕೊಂಡು ನಮ್ಮ ಮನೆಯವ್ರು ಯಾವ ರೀತಿ ಇಟ್ಕೊಂಡಿದ್ರು ಅಂದರೆ ಅದು ಮಿಷಿನ್ನ. ಅಂದರೆ ಇಲ್ಲಿ ಎಲ್ಲೂ ರೆಡಿ ಮಾಡ್ಸೋಕ್ಕಾಗಲ್ಲ ನಾವು ಅದನ್ನು. ಹಾಗಾಗಿ ಆ ಥರ ಆಗೋಗ್ಬಿಟ್ಟಿತ್ತು, ಫುಲ್ಲು ಇದಾಗಿ ಹೋಗಿತ್ತು. ಬಟ್ ಇವತ್ತು ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಹೆಂಗೆ ಸ್ಟಿಚ್ ಬರುತ್ತೆ ಅಂತ ನೋಡ್ಬೇಕು ಇವಾಗ ನಾವು. ಸೊ ಒಂದು ಸ್ವಲ್ಪ ಸ್ಟಿಚ್ ಮಾಡಿ ನೋಡ್ತೀನಿ ಯಾವ ರೀತಿ ಬರುತ್ತೆ ಅಂಥೇಳಿ. ಸೊ ಸ್ಟಿಚ್ಚಿಂಗ್ ಅಂತೂ ತುಂಬಾ ಚೆನ್ನಾಗೇ ಬರ್ತಾಯಿತ್ತು. ನಾನು ಆ್ಯಕ್ಚುಲಾಗಿ ಈ ಮಿಷಿನಲ್ಲಿ ಕೂರಲ್ಲ, ನಮ್ಮ ಮನೆಯವ್ರು ಅಷ್ಟೇ ಕೂತ್ಕೊಳ್ಳೋದು. ಸೊ ನಾನು ಟೆಸ್ಟ್ ಮಾಡೋಣ ಸ್ಟಿಚ್ ಹೇಗೆ ಬರುತ್ತೆ ಅಂತ ಹೇಳಿ ಕೂತ್ಕೊಂಡಿದ್ದೆ. ತುಂಬಾ ಚೆನ್ನಾಗೇ ಬರ್ತಾಯಿತ್ತು. ಮುಂಚೆ ಎಲ್ಲ ಏನಾಗ್ತಾಯಿದೆ ಅಂದರೆ, ನಾನು ಪೆಡಲ್ ಮಾಡುವಾಗ ಸರಿಯಾಗಿ ಅದನ್ನು ಪೆಡಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ನಾನು ಆ ಮಿಷಿನಲ್ಲಿ ಕೂರ್ಕೊತಾ ಇರಲಿಲ್ಲ. ಸೊ ಇವಾಗ ತುಂಬಾ ಚೆನ್ನಾಗೇ ಸ್ಟಿಚ್ಚಿಂಗ್ ಎಲ್ಲ ಬಂತು. ಸೊ ನಾನು ಸ್ಟಿಚ್ ಮಾಡಿದೆ ಸ್ವಲ್ಪ ನೋಡೋಣ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗೇ ರಿಪೇರಿ ಮಾಡಿಕೊಟ್ರು ಮೆಕ್ಯಾನಿಕ್ಕು. ಸೊ ಥ್ಯಾಂಕ್ಸ್ ಅಂತ ಹೇಳಬೇಕು ನಾನು ಮೆಕ್ಯಾನಿಕ್ಗೆ. ಥ್ಯಾಂಕ್ ಯು ಅಣ್ಣ. ಸೊ ಹಾಗೆ ನಾನು ಶಾಪಲ್ಲಿ ನನಗೆ ಸ್ಟಿಚಿಂಗ್ ಕೆಲಸ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಒಂದು ಸ್ಯಾರಿ ಕುಚ್ಚು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೊಂದು ಸ್ಯಾರಿ ಕುಚ್ಚನ್ನ ನಾನು ಡಿಸೈನ್ ಮಾಡಿದೆ. ರಿಂಗ್ ಬೀಡನ್ನು ಯೂಸ್ ಮಾಡಿ, ಬೇಬಿ ಕುಚ್ಚಿಗೆ ರಿಂಗ್ ಬೀಡನ್ನ ಯೂಸ್ ಮಾಡಿ ಇದೊಂದು ಸ್ಯಾರಿ ಕುಚ್ಚು ಹಾಕಿದೆ. ಸೊ ಈ ಡಿಸೈನ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮು ನನ್ನ ಚಾನಲ್ನ ನೋಡ್ತಾ ಇದ್ರು, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ. ನಂದು ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಓಕೆನಾ. ಸೊ ನಾನು ಇವತ್ತು ಫ್ರೀ ಇದ್ದಿದ್ದರಿಂದ ಇದೊಂದು ಸ್ಯಾರಿ ಫುಲ್ ಮಾಡ್ಕೊಂಡಂಗೆ ಆಯಿತು ನನಗೆ. ಶಾಪಲ್ಲೇ ಕುತ್ಕೊಂಡು ಇದೇ ಫಸ್ಟ್ ಟೈಮು ನಾನು ಸ್ಯಾರಿ ಕುಚ್ಚನ್ನ ಹಾಕ್ಕೊಂಡಿದ್ದು. ಸೊ ಒಂದಷ್ಟು ಬ್ಲೌಸ್ಗಳು ಕೂಡ ಇತ್ತು, ಅದನ್ನು ಕೂಡ ಎಲ್ಲ ಐರನ್ ಮಾಡಿಕೊಂಡೆ ಫ್ರೀ ಇದ್ದಿದ್ದರಿಂದ. ಸೊ ಹಾಗೇ ನಾನು ಒಂದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ
ಸೆಲ್ಫಿ ಸ್ಟಿಕ್ಕನ್ನು. ಅಂದರೆ ನಂದು ಮುಂಚೆ ಇತ್ತು, ಬಟ್ ಅದು ಕಳೆದೋಯ್ತು. ನನ್ನ ಮೈದ್ನನ ಮದುವೆ ಟೈಮಲ್ಲಿ ಕಳೆದೋಯ್ತು. ಸೊ ನನಗೆ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಸೆಲ್ಫಿ ಸ್ಟಿಕ್ಕನ್ನು ಮೀಶೋಯಿಂದ ಬುಕ್ ಮಾಡಿದ್ದೆ. ಸೊ ಅದು ಕೂಡ ಬಂತು ಇವತ್ತು. ಸೊ ಅದನ್ನು ರಿಸೀವ್ ಮಾಡ್ಕೊಂಡು ಅದು ಹೇಗಿದೆ ಅಂತೇಳಿ ನೋಡೋಣ ಅಂತೇಳಿ ಓಪನ್ ಮಾಡಿದೆ. ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗೆ. ಲಾಸ್ಟ್ ಟೈಮ್ ನನ್ನ ಹತ್ರ ಇದ್ದಾಗ ಅದು ಇದಿರಲಿಲ್ಲ, ಲೈಟ್ ಇರಲಿಲ್ಲ ಅದರಲ್ಲಿ. ಈ ಸಲ ಲೈಟ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದು ಯಾವ ಥರ ಇದೆ ಅಂತೇಳಿ ಫುಲ್ ತೋರಿಸ್ತೀನಿ ನಾನು. ಇದು ಪ್ರೈಸ್ ಬಂದು 220 ಏನೋ ಇತ್ತಷ್ಟೇ. ಪರವಾಗಿಲ್ಲ, ಕೊಡ್ಬೋದು 220ಗೆ. ಈ ಸೆಲ್ಫಿ ಸ್ಟಿಕ್ಕಿಗೆ 220 ಕೊಡ್ಬೋದು. ನಾವು ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಒಂದು ಸಿಂಪಲಾಗಿ ಒಂದು ಸ್ಟ್ಯಾಂಡ್ ಆ ಥರ ಇದ್ದರೆ ನಮಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಎಲ್ಪ್ ಆಗುತ್ತೆ. ಕೆಲವೊಂದು ಸಲ ನಾವು ಕೈಯಲ್ಲೇ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಹಾಗಾಗಿ ಇದೊಂದು ಇರಲಿ ಅಂತ ಹೇಳಿ ತರಿಸ್ಕೊಂಡೆ. ಚೆನ್ನಾಗಿದೆ. ಇಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಮೊಬೈಲ್ ಹೋಲ್ಡರು ಮತ್ತು ಈ ಕಡೆ ಒಂದು ಲೈಟ್ ಕೊಟ್ಟಿದ್ದಾರೆ. ಅದೊಂದು ಎಕ್ಸ್ಟ್ರಾ, ಅದಕ್ಕೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಇದೊಂದು ಎಕ್ಸ್ಟ್ರಾ ಇತ್ತು. ನಾನು ಲಾಸ್ಟ್ ಟೈಮ್ ತೊಗೊಂಡಾಗ ಲೈಟ್ ಇರಲಿಲ್ಲ ಅದರಲ್ಲಿ. ಈ ಸಲ ಕೊಟ್ಟಿರೋದ್ರಲ್ಲಿ ಲೈಟ್ ಕೊಟ್ಟಿದ್ದಾರೆ. ಸೊ ಅದು ಚೆನ್ನಾಗಿದೆ ನೋಡಿ. ಈ ರೀತಿ ಇದೆ ಮೇಲ್ಗಡೆ ಲೈಟು. ಚಾರ್ಜ್ ಕೂಡ ಕೊಟ್ಟಿರೋದ್ರಿಂದ ನಾವೇನು ಸೆಲ್ಲು ಚೇಂಜ್ ಮಾಡಬೇಕಂತಿರಲ್ಲ. ಹಿಂದೆಗಡೆ ಬಟನ್ ಇದೆ, ಅದು ಆನ್ ಮತ್ತು ಆಫ್ ಮಾಡ್ಕೊಳ್ಳೋಕ್ಕೆ. ನೋಡಿ ಇಲ್ಲಿ ಹಿಂದೆಗಡೆ ಕೊಟ್ಟಿದ್ದಾರೆ ಆನ್ ಮತ್ತು ಆಫ್ ಮಾಡ್ಕೊಳ್ಳೋಕ್ಕೆ. ತುಂಬಾ ಚೆನ್ನಾಗಿತ್ತು. ಬೆಳಕು ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ಸ್ವಲ್ಪ ಲೈಟಾಗಿ ಕೂಡ ಹಾಕ್ಕೊಬೋದು, ಸ್ವಲ್ಪ ಡಾರ್ಕ್ ಕೂಡ ಮಾಡ್ಕೊಬೋದು, ಆ ರೀತಿ ಇದೆ. ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಅಭಿಪ್ರಾಯನ ಕಮೆಂಟ್ನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.